ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಗ್ರೀನ್ ದೋಸೆ. ಗ್ರೀನ್ ದೋಸೆ ಅಂದರೆ ಹೆಸರು ಕಾಳು ಹಾಗೆ ಪಾಲಕ್ ಸೊಪ್ಪನ್ನ ಯೂಸ್ ಮಾಡಿ ಈ ದೋಸೆನ ಮಾಡ್ತಾಯಿದ್ದೀನಿ. ನಾರ್ಮಲ್ ದೋಸೆಗಿಂತ ತುಂಬಾ ಟೇಸ್ಟಾಗಿರುತ್ತೆ. ಕಲರು ಕೂಡ ಡಿಫ್ರೆಂಟ್ ಆಗಿರೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸರಿ ಟ್ರೈ ಮಾಡಿ. ಹಾಗಿದ್ರೆ ಈ ಗ್ರೀನ್ ದೋಸೆ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಈ ಗ್ಲಾಸ್ ಅಳತೆಯಲ್ಲಿ 1 ಗ್ಲಾಸ್ನಷ್ಟು ಹೆಸರು ಕಾಳನ್ನ ತೊಗೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಗ್ಲಾಸ್ನಷ್ಟು ಅಕ್ಕಿನ ತೊಗೊತಾ ಇದ್ದೀನಿ. ನೀವು ದೋಸೆಗೆ ಯಾವ ಅಕ್ಕಿ ಬಳಸ್ತಿರಲ್ಲ ಅದೇ ಅಕ್ಕಿನ ಬಳಸ್ಕೊಳ್ಳಿ. ಇದನ್ನು 2ರಿಂದ 3 ಸಾರಿ ವಾಶ್ ಮಾಡಬೇಕು. ಸೊಪ್ಪು ತಿನ್ನಿ ಕಾಳು ತಿನ್ನಿ ಅಂತಂದರೆ ಮಕ್ಕಳು ಮೂಗು ಮುರಿತಾರೆ. ಹಾಗಿದ್ದಲ್ಲಿ ಈ ರೀತಿ ಹೆಸರು ಕಾಳು ಹಾಗೆ ಪಾಲಕ್ ಸೊಪ್ಪನ್ನ ಯೂಸ್ ಮಾಡಿಕೊಂಡು ದೋಸೆ ರೀತಿ ಮಾಡಿಕೊಟ್ರೆ ಕಲರ್ ಚೇಂಜ್ ಇರೋದ್ರಿಂದ 1 ತಿನ್ನೋರು 2 ತಿಂತಾರೆ, ತುಂಬ ಇಷ್ಟಪಡ್ತಾರೆ. ಈ ರೀತಿ 2ರಿಂದ 3 ಸಾರಿ ವಾಶ್ ಮಾಡಿದ ನಂತರ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ನೆನೆಯಕ್ಕೆ ಬಿಡಬೇಕು. ನಾನು ನೈಟೇ ನೆನೆ ಹಾಕ್ಬಿಟ್ಟಿದ್ದೆ, ಬೆಳಗ್ಗೆ ಈ ದೋಸೆ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಇಷ್ಟು ಚೆನ್ನಾಗಿ ನೆಂದಿದ್ದಾವೆ. ಇದನ್ನು ನೀರು ಬಸ್ಕೊಂಡ್ಬಿಟ್ಟು ಹೆಸರು ಕಾಳನ್ನ ರುಬ್ಕೋಬೇಕು. ಇವಾಗ ನೀರು ಬಸ್ಕೊಳ್ಳೋಣ. ನೀರೆಲ್ಲ ತೆಗೆದ ನಂತರ ಹೆಸರು ಕಾಳನ್ನ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಅರ್ಧ ಕಟ್ನಷ್ಟು ಪಾಲಕ್ ಸೊಪ್ಪನ್ನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದಕ್ಕೆ ಶುಂಠಿನ ಆ್ಯಡ್ ಮಾಡಿಕೊಂಡು ಫೈನಾಗಿ ರುಬ್ಕೋಬೇಕು. ರುಬ್ಕೊಂಡಿರೋ ಈ ಹೆಸರು ಕಾಳು ಪಾಲಕ್ ಸೊಪ್ಪನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ರೀತಿ ಸೋಡಾನ ಬಳಸ್ತಾ ಇಲ್ಲ. ಸೋಡಾ ಹಾಕ್ತೇನೆ ದೋಸೆ ತುಂಬಾ ಸಾಫ್ಟಾಗಿ ಬರ್ತವೆ. ಸೂಪರಾಗಿರುತ್ತೆ ಈ ದೋಸೆ. ನೋಡಿ, ಈ ರೀತಿ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಬೇಕಾದ್ರೇ ತವಾನ ಬಿಸಿಗಿಟ್ಬಿಡಿ. ತವಾ ಕಾದಿದೆ. ಇವಾಗ ಸ್ವಲ್ಪ ನೀರನ್ನ ಸ್ಪ್ರೆಡ್ ಮಾಡಿಬಿಟ್ಟು ಈ ಪಾಲಕ್ ದೋಸೆನ ಈ ರೀತಿ ಹಾಕ್ತಾಯಿದ್ದೀನಿ. ಯಾರಿಗೆಲ್ಲ ಈ ದೋಸೆ ತುಂಬಾ ಇಷ್ಟ ಆಯಿತೋ ಅವರು ಕೂಡ ಟ್ರೈ ಮಾಡಿ. ದೋಸೆಗೆ ಮೇಲ್ಗಡೆಯಿಂದ ತುಪ್ಪ ಅಥವಾ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಬಿಟ್ಟು 2 ಸೈಡು ಬೇಯಿಸ್ಕೊಂಡ್ರೆ ಈ ಪಾಲಕ್ ದೋಸೆ ರೆಡಿಯಾಗುತ್ತೆ. ನಿಮಗೂ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಈ ದೋಸೆಗೆ ಚಟ್ನಿ ಅಥವಾ ಪಲ್ಯ ಜೊತೆ ತಿಂತಾಯಿದ್ರೆ ಅದರ ರುಚಿನೇ ಬೇರೆ. ನೀವು ಒಂದು ಸಾರಿ ಟ್ರೈ ಮಾಡಿ. ಹಾಗೆ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ವಿಡಿಯೋನ ಹೀಗೆ ಸದಾ ನೋಡ್ತಾ ಇರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಕೀಪ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.